ಸತ್ಯ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಆಗಲ್ಲ. ಅದಕ್ಕೆ ರಾಜಣ್ಣನ ತಲೆದಂಡ ಆಗಿದೆ ಅಂತ ಹೇಳಿಕೆ ಕೊಟ್ಟಿರೋದು. ವಿಪಕ್ಷಗಳು ಈಗ ಮುಗಿ ಬೀಳ್ತಾ ಇವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಸತ್ಯ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಆಗಲ್ಲ. ಮೊನ್ನೆ ಹಾಸನ ಉಸ್ತುವಾರಿಯಿಂದ ಕೈ ಬಿಟ್ಟಿದ್ರು, ಈಗ ಅವರ ತಲೆದಂಡ ಆಗಿದೆ. ಸಚಿವ ಸ್ಥಾನದಿಂದಾನೇ ಕೈ ಬಿಡ್ತಾ ಇದ್ದಾರೆ ರಾಜಣ್ಣ ಅವರನ್ನ. ಅಕ್ಟೋಬರ್ನಲ್ಲಿ ಗಡಗಡ ಕ್ರಾಂತಿ ಶುರುವಾಗುತ್ತೆ ಅಂತ ಏನ್ ಹೇಳಿದ್ವಿ, ಅದೀಗ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಇದು, ರಾಜಣ್ಣ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಈಗಾಗಲೇ ಅವರಿಗೆ ಹಾಸನ ಇನ್ಚಾರ್ಜು ಕೂಡ ಕೊಕ್ಕಾಗಿದೆ ಒಂದು ವಾರದಿಂದ. ಈಗ ಮಂತ್ರಿ ಪದವಿಗೂ ಕೊಕ್ಕಾಗಿದೆ. ನಮಗಿರುವಂಥ ಮಾಹಿತಿ ಪ್ರಕಾರ 1 ಗಂಟೆ ಮುಂಚೆನೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಇಲ್ಲಿ ನಾನು ಅಕ್ಟೋಬರಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟು ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟು ಬೀಳ್ತಾ ಇದೆ. ಡಿ ಕೆ ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನು ಡಿ ಕೆ ರದ್ದು ಮಾಡಿಸಿದ್ರು. ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು. ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾಯಿದ್ರು, ಧೈರ್ಯವಾಗಿ ಮಾತಾಡ್ತಾಯಿದ್ರು. ಈಗ ಸಿದ್ದರಾಮಯ್ಯನವರ ಪರವಾಗಿರುವಂಥ ಕೆ ಎನ್ ರಾಜಣ್ಣವ್ರನ್ನ ಕ್ಯಾಬಿನೆಟ್ಟಿಂದ ವಜಾ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ. ಯಾಕೆ? ರಾಹುಲ್ ಗಾಂಧಿಯವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ರಕ್ಷಕರು, ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ. ಎಲ್ಲಿ ಪ್ರಜಾಪ್ರಭುತ್ವ? ರಾಜಣ್ಣ ಏನು ಹೇಳಿದ್ರು, ವೋಟ್ ಬೋಗಸ್ ಆಗಿದೆ. ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಭೇಟಿ ಮಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಭೇಟಿಯಾಗಿದ್ದಾರೆ. ಸಿಎಂ ಕಚೇರಿಯಲ್ಲಿ ಭೇಟಿ ಮಾಡಿರೋದು ಡಿಕೆ ಶಿವಕುಮಾರ್. ವಿಧಾನಸಭೆಯ ಮೊಗಸಾಲಿಯಲ್ಲಿ ಇರುವಂತ ಕಚೇರಿ. ಸಿಎಂ ಜೊತೆ ರಾಜೀನಾಮೆ ಕುರಿತಂತೆ ಚರ್ಚೆಗೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಜಣ್ಣ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ನಿಂದ ಸೂಚನೆ ಬಂದಿರೋದು ನಿಜಾನ? ರಾಜೀನಾಮೆ ಕೊಟ್ಟಿದ್ದಾರಾ ಏನು? ಇದೆಲ್ಲದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಗೆ ಮುಂದಾಗಿದ್ದಾರೆ. ವಿಧಾನಸಭೆಯ ಮೊಗಸಾಲಿಯಲ್ಲಿ ಇರುವಂತಹ ಸಿಎಂ ಕಚೇರಿಗೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ಸೆಷನ್ನಲ್ಲಿ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ರಾಜಣ್ಣ. ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ಯಾರು ಸೂಚನೆ ಕೊಟ್ಟರೋ ಬಿಟ್ರೋ ಇದ್ರ ಬಗ್ಗೆ ಏನು ಹೇಳಿಕೆ ಕೊಡಲ್ಲ. ಸಿದ್ದರಾಮಯ್ಯನವರೇ ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ರಾಜಣ್ಣ ಅವರು ಸೆಷನ್ನಲ್ಲಿ ಹೇಳ್ತಿರೋದು. ಸದನದಿಂದ ಎದ್ದು ಬಂದಿದ್ದಾರೆ ರಾಜಣ್ಣ ಅನ್ನುವಂತ ಅಪ್ಡೇಟ್ ಗೊತ್ತಾಗ್ತಾ ಇದೆ. ಸಚಿವರ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಒಂದ್ ಕಡೆ, ಸದನದಿಂದ ಎದ್ದು ಬಂದಿರೋದು ರಾಜಣ್ಣ. ವಿಧಾನಸಭೆಯ ಮೊಗಸಾಲಿಯಲ್ಲಿನ ಸಚಿವರ ಕಚೇರಿಗೆ ಬರ್ತಾ ಇರೋದು ಪರಮೇಶ್ವರ್, ರಾಜಣ್ಣ ಪುತ್ರ ರಾಜೇಂದ್ರ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಸದನದಿಂದ ಎದ್ದು ಬಂದಿರುವಂತಹ ರಾಜಣ್ಣ ಇವ್ರ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ವಿಧಾನಸೌಧದ ಮೊಗಸಾಲಿಯಲ್ಲಿರುವಂತಹ ಸಚಿವರ ಕಚೇರಿಯಲ್ಲಿ ಸಭೆ.